ಬೆಂಗಳೂರಲ್ಲಿ ನಮ್ಮ ಆರ್ಸಿಬಿ ಬಾಯ್ಸ್ ವಿಜಯ ಮೆರವಣಿಗೆ ಮಧ್ಯಾಹ್ನ 1 ಗಂಟೆಗೆ HAL ಏರ್ಪೋರ್ಟ್ಗೆ ಬರ್ತಾರೆ ನಮ್ಮ ಹುಡುಗರು. 18 ವರ್ಷಗಳ ಕಾಲ ಕಾಯುವಿಕೆಗೆ ನಿನ್ನೆ ಸಿಕ್ತು ಪ್ರತಿಫಲ. IPL ಕಪ್ ಜೊತೆಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಂಭ್ರಮದಲ್ಲಿ. ಬೆಂಗಳೂರಿನಲ್ಲಿ ನಮ್ಮ ಆರ್ಸಿಬಿ ಬಾಯ್ಸ್ ವಿಜಯ ಮೆರವಣಿಗೆ. ಆ ಸಂಭ್ರಮಕ್ಕೆ ಎಲ್ಲೇ ಇರೋದಿಲ್ಲ, ಆ ಆನಂದಕ್ಕೆ ಸೀಮೆ ಇರೋದಿಲ್ಲ. ಮಧ್ಯಾಹ್ನ 1 ಗಂಟೆಗೆ HAL ಏರ್ಪೋರ್ಟ್ ಹತ್ರ, ಆ ಬಳಿಕ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವಿಶ್ರಾಂತಿ. ನಂತರ ಶುರುವಾಗಲಿದೆ ನಮ್ಮ ಆರ್ಸಿಬಿ ಹುಡುಗರ ವಿಜಯ ಯಾತ್ರೆ. ಮಧ್ಯಾಹ್ನ 3:30ಕ್ಕೆ ಬೆಂಗಳೂರಿನಲ್ಲಿ ಆರ್ಸಿಬಿ ಬಾಯ್ಸ್ ವಿಜಯ ಯಾತ್ರೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನವರೆಗೂ ನಡೆಯಲಿದೆ. ಮಹಾ ಸಂಭ್ರಮದ ಯಾತ್ರೆ. ಬನ್ನಿ ನಮ್ಮ ಆರ್ಸಿಬಿ ಬಾಯ್ಸ್ ಸ್ವಾಗತಿಸೋಣ. IPL ಕಪ್ ಸಮೇತ ಬರ್ತಿದ್ದಾರೆ ನಮ್ಮ ಕಿಂಗ್ ಕೊಹ್ಲಿ. ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಆರ್ಸಿಬಿ ಹವಾ. ಬೆಂಗಳೂರು ಮಾತ್ರ ಅಲ್ಲ, ದೇಶದೆಲ್ಲೆಡೆ ಆರ್ಸಿಬಿ ಹವಾ. ದೇಶದ ಮೂಲೆ ಮೂಲೆಯಲ್ಲೂ ಆರ್ಸಿಬಿ ವಿಜಯದ ಅದ್ಧೂರಿ ಸಂಭ್ರಮ. ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಮ್ಮ ಆರ್ಸಿಬಿ ಬಾಯ್ಸ್ಗಳು. 18 ವರ್ಷದಿಂದ ಎದುರಿಸಿದ ಅಪಹಾಸ್ಯಗಳೆಷ್ಟು, ಅನೇಕ ಬಾರಿ ಮೂದಲಿಸುವಿಕೆಗೂ ಕೂಡ ಗುರಿಯಾಗಿದ್ದಂತಹ ಆರ್ಸಿಬಿ, ಆದರೆ ವಿಕ್ಟರಿಯನ್ನ ಗೆದ್ದ ನಂತರ ಆರ್ಸಿಬಿಯ ಬಗ್ಗೆ ದೇಶದೆಲ್ಲೆಡೆ ಚರ್ಚೆ. ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆರ್ಸಿಬಿ ಬಾಯ್ಸ್. ಶುರುವಾಗಲಿದೆ ನಮ್ಮ ಆರ್ಸಿಬಿ ಹುಡುಗರ ವಿಜಯದ ಯಾತ್ರೆ. ಮಧ್ಯಾಹ್ನ 3:30ಕ್ಕೆ ಬೆಂಗಳೂರಿನಲ್ಲಿ ಆರ್ಸಿಬಿ ಬಾಯ್ಸ್ ವಿಜಯ ಯಾತ್ರೆ. 18 ವರ್ಷದ ನಂತರ ನೀಗಿತು 18 ವರ್ಷಗಳ ಬರ. ಆರ್ಸಿಬಿ ಮುಡಿಗೆ ಚೊಚ್ಚಲ IPL ಕಿರೀಟ. ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರೋಚಕ ಜಯವನ್ನು ಸಾಧಿಸಿದೆ. ಗುಜರಾತ್ನ ಮಣ್ಣಿನಲ್ಲಿ, ನಮ್ಮದೇ ಮೈದಾನ ಅಲ್ಲ ಅದು, ಗುಜರಾತ್ನ ಮೈದಾನ. ಆ ಗುಜರಾತಿಗೆ ನುಗ್ಗಿ ಆರ್ಸಿಬಿ ಗೆದ್ದಂತಹ ಗೆಲುವಿತ್ತಲ್ಲ, ಅದು ಕನ್ನಡಿಗರ ರಕ್ತದಲ್ಲೂ ಕೂಡ ರೋಮಾಂಚನ ಆಗುವಂತಹ ಒಂದು ಸನ್ನಿವೇಶ. ಬೆಂಗಳೂರು ಒಂದು ಕ್ಷಣ ಸ್ತಬ್ಧ ಆಗಿತ್ತು. ಇಡೀ ಬೆಂಗಳೂರು ಕನ್ನಡಿಗರ ಉದ್ಗಾರಕ್ಕೆ ಸೀಮೆಯೇ ಇರಲಿಲ್ಲ. ಆ ಸಂಭ್ರಮಕ್ಕೆ ಕನ್ನಡದ ಗೆಲುವು ಅನ್ನೋ ತರ, ಕನ್ನಡದ ಅಭಿಮಾನದ ಗೆಲುವು, ಕನ್ನಡದ ಭಾವನೆ ಗೆದ್ದಿದೆ. ಚೊಚ್ಚಲ IPL ಕಿರೀಟ. ಈ ಸಲ ಕಪ್ಪು ನಮ್ದು, ಈ ಸಲ ಕಪ್ಪು ನಮ್ದೇ ಅಂತ ಹೇಳಿ 18 ವರ್ಷಗಳಿಂದ ಬಾಯ್ ಬಡ್ಕೊಂಡಿದ್ವಿ. ಆದರೆ ಈ ಬಾರಿ ಕಪ್ಪು ನಮ್ದೇ ಆಗೋಯ್ತು. 3 ಬಾರಿ ಫೈನಲ್ಗೆ ಆಯ್ಕೆಯಾಗಿದ್ರೂ ಕೂಡ ನಿರಂತರ ಸತತ ಸೋಲನ್ನು ಅನುಭವಿಸಿದ್ದ ಆರ್ಸಿಬಿ 4ನೇ ಬಾರಿಯ ಫೈನಲ್ನಲ್ಲಿ ಗೆದ್ದು ಬೀಗಿದೆ. ಅದು ಕೂಡ ಅಹಮದಾಬಾದ್ನ ಗುಜರಾತ್ನ ಮೈದಾನದಲ್ಲಿ ಪಂಜಾಬ್ನನ್ನ ಹೊಡೆದುರುಳಿಸಿ ಆರ್ಸಿಬಿ ಗೆಲುವು ತಮ್ಮದಾಗಿಸಿಕೊಂಡಿದೆ. ಅಂತೂ ಇಂತೂ ಆರ್ಸಿಬಿ ಗೆಲ್ತು. ಬೆಂಗಳೂರಿನ ಬ್ರಿಗೇಡ್ ರೋಡಿಂದ ಹಿಡಿದು MG ರೋಡಿಂದ ಹಿಡಿದು ಬೆಂಗಳೂರಿನ ಐಷಾರಾಮಿ ಥಿಯೇಟರ್, ಮಾಲ್ಗಳಲ್ಲಿ, ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲಿ ಆರ್ಸಿಬಿ ವರ್ಸಸ್ ಪಂಜಾಬ್ ಮ್ಯಾಚ್ ನೋಡ್ತಾ ಇದ್ವಿ. ಈ ಬಾರಿ ಗೆದ್ದೇ ಗೆಲ್ಲುತ್ತೀವಿ ಅನ್ನೋ ಪ್ರಾರ್ಥನೆಗಳು ಕನ್ನಡಿಗರದ್ದಾಗಿತ್ತು. ಈ ಬಾರಿ ಗೆಲ್ಲಲೇಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದ ಪ್ರಾರ್ಥನೆಯೂ ಇತ್ತು. ಸಾಕಷ್ಟು ಜನ ಮಂದಿರ, ಮಸೀದಿ, ದರ್ಗಾಗಳಲ್ಲಿ, ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಆರ್ಸಿಬಿ ಗೆಲ್ಲಬೇಕು ಅಂತ ಹೇಳಿ. ನಿನ್ನೆ ನಾವೇ ಅದನ್ನ ಸುದ್ದಿ ಬಿತ್ತರ ಮಾಡಿದ್ವಿ. ಈ ಎಲ್ಲ ಪ್ರಾರ್ಥನೆಗಳು, ಈ ಎಲ್ಲ ಕೋರಿಕೆಗಳು, ಈ ಎಲ್ಲ ಮನವಿಗಳು ದೇವರಿಗೆ ಕೇಳಿಸ್ಲಿಲ್ವೋ ಗೊತ್ತಿಲ್ಲ. ಆದ್ರೆ ಆರ್ಸಿಬಿ ತಂಡದ ಕ್ರಿಕೆಟರ್ಗಳು ಮಾತ್ರ, ಆರ್ಸಿಬಿ ತಂಡದ ಆಟಗಾರರು ಏಕಾಗ್ರತೆಯಿಂದ ಈ ಬಾರಿ ಕನ್ನಡಕ್ಕೆ ಗೆಲುವು ಕೊಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಗೆದ್ದು ಬೀಗಿದ್ದಾರೆ.
ಅಂತ ನಾವು 18 ಇಯರ್ಸ್ನಿಂದ ವೇಟ್ ಮಾಡ್ತಾ ಇದ್ದೀವಿ. ಇವತ್ತು ಕಪ್ಪು ನಮ್ಮದು. ಸೊ ನನ್ನ ಅದೃಷ್ಟ ಏನೋ RCB ಅಭಿಮಾನಿಗಳು ತಮ್ಮ ತಮ್ಮ ಸಂಭ್ರಮದ ಅಭಿಪ್ರಾಯಗಳನ್ನು ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ RCB ಕ್ರಿಕೆಟರ್ಗಳ ಸಂಭ್ರಮಕ್ಕೆ ಸೀಮೆ ಇಲ್ಲದಂತಾಗಿದೆ. ಜೊತೆಗೆ ಅಭಿಮಾನಿಗಳ ಸಂಭ್ರಮಕ್ಕೂ ಕೂಡ ಎಲ್ಲೇ ಇಲ್ಲದಂತಾಗಿದೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಅಭಿಪ್ರಾಯ. ಕೆಲವು ವರ್ಷಗಳಿಂದ ಕಾಣುತ್ತಿದ್ದ ಕನಸು ಇವತ್ತು ನನಸಾಗಿದೆ. ಪ್ರತಿ ವರ್ಷವೂ ಕಪ್ ನಮ್ಮದೇ, ನಮ್ಮ RCB ನಮ್ಮ ಹೆಮ್ಮೆ, ಹೇಳಲಾಗದಷ್ಟು ಖುಷಿ ತಂದಿದೆ ಎನ್ನುವಂತಹದ್ದು. RCB IPL ಮ್ಯಾಚ್ ಅನ್ನ ಕೊನೆಗೂ ಗೆದ್ದಿರುವುದು ಖುಷಿ ತಂದುಕೊಟ್ಟಿದೆ. ಕೊನೆಯ ಹಂತದವರೆಗೂ ಕುತೂಹಲಕ್ಕೀಡು ಮಾಡಿತ್ತು. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನಿಂದ ಗೆಲುವಿನ ದಡ ಸೇರಲು ನೆರವಾಯಿತು. ಸಾಕಷ್ಟು ರೀತಿಯ ಸಂಭ್ರಮಗಳು ಈಗ ಕರ್ನಾಟಕದಲ್ಲಿ ಕಾಣ್ತಾ ಇರುವಂತಹದ್ದು. ಮತ್ತೊಂದು ಕಡೆ IPL ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಈ ಬಾರಿ RCB ಟ್ರೋಫಿ ಗೆಲ್ಲುವುದು ಕೊನೆಯ ಹಂತದಲ್ಲಿ ಖಚಿತವಾಗಿತ್ತು. ಪಂಜಾಬ್ ತಂಡ ಕೂಡ ಉತ್ತಮವಾಗಿ ಆಟವಾಡಿದೆ, ಆದರೆ ಗೆಲುವು RCBಯದ್ದಾಗಿದೆ. RCB ಕ್ರಿಕೆಟ್ ತಂಡವು ಈ ಬಾರಿ IPL ಟ್ರೋಫಿ 2025ರಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ. ನಮ್ಮ RCB ಕ್ರಿಕೆಟ್ ತಂಡ ನಮ್ಮ ಹೆಮ್ಮೆ, ನಮ್ಮ ಗೆಲುವು. ಕನ್ನಡದ ಅಭಿಮಾನ ಗೆದ್ದಿದೆ, ಕನ್ನಡದ ಭಾವನೆ ಗೆದ್ದಿದೆ, ಕರ್ನಾಟಕ ಗೆದ್ದು ಬೀಗಿದೆ, ಅದು ಕೂಡ ಗುಜರಾತ್ನ ಮಣ್ಣಿನಲ್ಲಿ. ಸೊ ಅಂತೂ ಇಂತೂ ಸುದೀರ್ಘ ಕನಸೊಂದು ನನಸಾಗಿದೆ. 18 ವರ್ಷಗಳ ಕಾಯುವಿಕೆಗೆ ಈಗ ತೆರೆ ಬಿದ್ದಿರುವಂತಹದ್ದು. ಈ ಸಲ ಕಪ್ ನಮ್ಮದೇ ಎಂದು ಪ್ರತಿ ವರ್ಷವೂ ಕೂಡ ಪರಿತಪಿಸ್ತಾ ಇದ್ದಂತಹ, ಅದರಲ್ಲೂ ನಿರಾಶೆಯ ಮಡುವಿಗೆ ಬೀಳುತ್ತಾ ಇದ್ದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಅದರ ಅಭಿಮಾನಿಗಳ ಗಾಯ ಮತ್ತು ನೋವು ಎರಡೂ ಕೂಡ ಮಾಸಿದೆ. ಗಾಯ ಮತ್ತು ನೋವು ಎರಡಕ್ಕೂ ಕೂಡ ಮದ್ದು ಸಿಕ್ಕಂತಾಗಿದೆ. ಸೊ ಈಗ ನಮ್ಮ RCB ಗೆದ್ದು ಬೀಗಿರ್ತಕ್ಕಂತಹದ್ದು. 6 ರನ್ಗಳಿಂದ ರೋಚಕವಾಗಿ ಗೆದ್ದು RCB ಚೊಚ್ಚಲ IPL ಕಿರೀಟವನ್ನು ಮುಡಿಗೇರಿಸಿಕೊಂಡಿದೆ. ಸೊ ಈ ಹಿಂದೆ 3 ಬಾರಿ ಫೈನಲ್ ಅನ್ನ ಏರಿತ್ತು. ಪ್ರಶಸ್ತಿ ಗೆಲ್ಲುವ ಕನಸು ಕನಸಾಗಿಯೇ ಉಳಿದಿತ್ತು. ಈ ಹಿಂದೆ 3 ಸತಿ ಫೈನಲ್ಗೆ ಆಯ್ಕೆ ಆಗಿದ್ರೂ ಕೂಡ ಆ ಪ್ರಶಸ್ತಿಯನ್ನು ಗೆಲ್ಲೋದು ಮಾತ್ರ ಕನಸಾಗಿಯೇ ಉಳಿದಿತ್ತು. ಆದರೆ RCBಗೆ 4ನೇ ಬಾರಿಯ ಫೈನಲ್ ಪ್ರಯತ್ನ ಭವ್ಯ ಯಶಸ್ಸನ್ನು ನೀಡಿದೆ. ನಂಬರ್ 18 ಜರ್ಸಿ ತೊಡುವ RCBಯ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿ IPLನ 18ನೇ ಆವೃತ್ತಿಯಲ್ಲೇ ಪ್ರಶಸ್ತಿ ಗೆದ್ದು ಅಪೂರ್ವ ಪುಳಕ ಅನುಭವಿಸಿದ್ದಾರೆ. ಇನ್ನು ತಂಡದ ಚುಕ್ಕಾಣಿ ಹಿಡಿದ ಮೊದಲ ಆವೃತ್ತಿಯಲ್ಲೇ ಕಪ್ಪು ಗೆದ್ದಿರುವ ಕಪ್ತಾನ ರಜತ್ ಪಟದಾರ್ RCB ಭವಿಷ್ಯಕ್ಕೆ ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ. ಸೊ ಮುಗಿಲು ಮುಟ್ಟಿದ ಅಭಿಮಾನಿಗಳ ಕೇಕೆ, ಶಿಳ್ಳೆ, ಚಪ್ಪಾಳೆ, ಜಯಂಕಾರ. ತವರಿನ ತಂಡ ಗೆಲ್ಲುವ ನಿರೀಕ್ಷೆಯಲ್ಲಿ ಮೊದಲೇ ಸಿದ್ಧರಾಗಿದ್ದಂಥ ಅಭಿಮಾನಿಗಳು ರಾಜ್ಯದ ಹಲವೆಡೆ
ದೊಡ್ಡ ಪರದೆಗಳಲ್ಲಿ ಫೈನಲ್ ಪಂದ್ಯ ವೀಕ್ಷಣೆಯನ್ನ ಮಾಡ್ತಾ ಇದ್ರು. ಅಕ್ಕಪಕ್ಕದಲ್ಲಿ ಯಾರು ನಿಂತ್ಕೊಂಡಿದ್ದಾರೆ ಅನ್ನೋ ಪರಿಜ್ಞಾನವನ್ನು ಕಳ್ಕೊಂಡು ಸ್ಕ್ರೀನ್ ಮೇಲೆ RCBಯ ಗೆಲುವನ್ನು ಮಾತ್ರ ನಿರೀಕ್ಷೆ ಮಾಡ್ಕೊಂಡು ನೋಡ್ತಾ ಇದ್ದಂತಹ ಕನ್ನಡಿಗರನ್ನ ನಿನ್ನೆ ಬೆಂಗಳೂರು ಗಮನಿಸ್ತಾ ಇತ್ತು. ಇನ್ನೇನು ಕಪ್ಪು ಗೆದ್ದು ಕ್ಷಣ ಕಳೆದಿಲ್ಲ, ಶಬ್ದಗಳು, ಪಟಾಕಿ, ಇದು ಭಾವನೆಯ ಸಂಭ್ರಮ. ಇದು ಕನ್ನಡಿಗರ ಅತ್ಯಂತ ಕಾಯುವಿಕೆಯ ಅತೀ ದೊಡ್ಡ ಜಯ. ಇದು ಇತಿಹಾಸದಲ್ಲಿ ನೋಡಿ, ಪಂಜಾಬ್ ಕೂಡ ಗೆದ್ದಿರಲಿಲ್ಲ, ಅವರು ಕೂಡ 18 ವರ್ಷದ ಗೆಲುವಿನ ನಿರೀಕ್ಷೆಯಲ್ಲಿದ್ದರು. ಆದರೆ ಪಂಜಾಬಿಗಳ ಮನಸ್ಸಿಗೆ ಬೆಂಕಿ ಇಟ್ಟು ಕನ್ನಡದ ಭಾವನೆ ಗೆದ್ದು ಬೀಗ್ತು. ಆ ಸಂದರ್ಭ ಕನ್ನಡಿಗರಲ್ಲಿ ಹೊರಹೊಮ್ಮಿದ ಆ ಸಂಭ್ರಮ ಮತ್ತು ಆನಂದ ಇತ್ತಲ್ಲ, ಅದು ನಿಜಕ್ಕೂ ಕೂಡ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲದಂತಹದ್ದು. 18 ವರ್ಷ ಐತಿಹಾಸಿಕವಾಗಿ ಕಾಯುವಿಕೆ ನಮ್ಮದಾಗಿತ್ತು. ಸದಾಕಾಲ ಕಪ್ ನಮ್ಮದೇ. ನಮ್ಮ ನಟರು ಹೊರ ರಾಜ್ಯಕ್ಕೆ ಹೋದರೂ ಕೂಡ, ನಮ್ಮ ನಟರು ರಾಜಕಾರಣಿಗಳು ಹೊರ ರಾಜ್ಯಕ್ಕೆ ಹೋದರೂ ಕೂಡ ಕಪ್ಪು ನಮ್ಮದೇ ಅಂತ ಹೇಳಿ ಸುಮ್ಮನೆ ಬರ್ತಾ ಇದ್ರು. ಆದರೆ ಈ 3 ಬಾರಿಯೂ ಕೂಡ ಕಪ್ಪು ನಮ್ದಾಗಿರ್ಲಿಲ್ಲ. ಆದ್ರೆ ಈ ಬಾರಿ ಕಪ್ಪು ನಮ್ದೆ. ಹಲೋ, ಈ ಬಗ್ಗೆ ಮಾತನಾಡೋದಕ್ಕೆ ಚಿತ್ರದುರ್ಗದಿಂದ ಅಭಿಮಾನಿಯೊಬ್ರು, RCB ಅಭಿಮಾನಿಯೊಬ್ರು ಕರೆಯಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ 18 ವರ್ಷಗಳಿಂದ ನಮ್ಮ ಮನಸ್ಸಿಗಾಗಿದ್ದಂತ ಗಾಯ, ಸೊ ಆ ಗಾಯಕ್ಕೆ ಮುಲಾಮ್ ಸಿಕ್ಕದಂಗಾಯ್ತು. ಏನ್ ಹೇಳ್ತೀರಾ ಸರ್ ಈ ಒಂದು ಸಂತೋಷದ ಸಂದರ್ಭದಲ್ಲಿ? ಏನ್ ಹೇಳ್ತೀರಾ? ಸಂತೋಷದ ಸಂದರ್ಭದಲ್ಲಿ ಏನು ಮಾತೆ ಬರ್ತಾ ಇಲ್ಲ ಸರ್. ಅಷ್ಟು ಚೆನ್ನಾಗಿ ಆಟ ಆಡಿದ್ರು, ತುಂಬಾ ಚೆನ್ನಾಗಿ ಆಟ ಆಡಿದ್ರು. ನಾವು ಕೂಡ ಹೇಳ್ಬೇಕಂದ್ರೆ, ನಾವು ವರ್ಕ್ ಮಾಡೋದು ಒಟ್ಟು ಡೆಲ್ಲಿಯಲ್ಲಿ. ನಾವು ಕೂಡ ಒಬ್ಬ ದೇಶದ ಇವಾಗ ನಾವು ಡಿಫೆನ್ಸ್ ಅಲ್ಲಿ ಇರೋದು. ಡೆಲ್ಲಿಯಲ್ಲಿ ನಾವು ಫುಲ್ ಸೆಲೆಬ್ರೇಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಿನ್ನೆ ರಾತ್ರಿ ಬೆಂಗಳೂರಿಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಸರ್. ಆಟ ಮಾತ್ರ ಹೇಳಕ್ಕಾಗಲ್ಲ. ಎಷ್ಟು ಸ್ವೀಟ್, 1 kg ಅಲ್ಲ 10 kg ಸ್ವೀಟ್ ತಿನ್ನಂಗಿತ್ತು ನೋಡಿ. ಏನ್ ಆ ಕಟ್ಟು ಕಡೆ ಗಳಿಗೆ ಎಲ್ಲಿ ನೋಡ್ತಾ ಇದ್ರಿ ನೀವು? ಯಾವ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ ಆಟನ? ಮೊಬೈಲ್ ಅಲ್ಲೇ ನೋಡ್ತಾ ಇದ್ದೆ ಸರ್. ನಾವು ಟ್ರೈನ್ ಅಲ್ಲೇ ಬಂದ್ವಲ್ಲ, ನಾವು ಡೆಲ್ಲಿಯಿಂದ ನಮ್ಮ ಫಾದರ್ ಸ್ವಲ್ಪ ಟ್ರೀಟ್ಮೆಂಟ್ ಇದ್ದು ಬಂದ್ವಿ. ಹಂಗಾಗ್ಬಿಟ್ಟು ನಾನು ಬರೀ ಮೊಬೈಲ್ ಅಲ್ಲೇ ಫುಲ್ ಇದು ಎಲ್ಲ ನೋಡ್ಕೊಂಡಿದ್ವಿ ನಾವೆಲ್ಲ. ರೋಮಾಂಚನ ಆ ಸಂದರ್ಭ ತುಂಬಾ ರೋಮಾಂಚನ ಸರ್. ಎಷ್ಟು ನಿಜವಾಗ್ಲೂ ನಾವು ಲಾಸ್ಟ್ ಕೊನೆ ಓವರ್ ಏನಿತ್ತು ನೋಡ್ರಿ, ನಾವ್ ಆಕ್ಚುಲಿ ಒಂದು 20-25 ಆರಾಮ್ ಗೆಲ್ಬೋದಾಗಿತ್ತು. ಬಟ್ ಇವ್ರು ಏನ್ ಮಾಡಿದ್ರು, ಫಸ್ಟ್ 2 ಡಾಟ್ ಬಾಲ್ ಆಯ್ತು ನೋಡ್ರಿ. 4 ಬಾಲಿಗೆ 29 ರನ್ 100% ಹೊಡೆಯಲ್ಲ ಅಂತ ಗೊತ್ತಿತ್ತು. ಸುಮ್ನೆ ಕೊಟ್ಬಿಟ್ರು, ಕೊಹ್ಲಿ ಹೊಡ್ಕೊಳ್ಳಿ ಅಂತ. ಆಮೇಲೆ ನೋಡ್ರಿ ಎಷ್ಟು ಒಂದು ಇದೆ, ಎಷ್ಟು ಡಿಫ್ರೆಂಟ್ ಇದೆ. ನಿನ್ನೆ ಎಲ್ಲ ನಂಬರ್ 3, 6, 2025 ಕೂಡಿದ್ರು ಕೂಡ 18 ಬರ್ತಾ ಇದೆ. ವಿರಾಟ್ ಕೊಹ್ಲಿ ಜೆರ್ಸಿ ಅವ್ರ ನಂಬರ್ ಕೂಡ 18. ಸರ್, ಇಲ್ಲಿ 2025 ಅನ್ನೋದು ಒಂದು ತರದ್ದು ನಮಗೆ ಏನ್ ಹೇಳ್ತಾರೆ, ಒಂದು ಲಕ್ಕಿ ನಂಬರ್ ಆಗೋಯ್ತಾ ಅಂತ? ತುಂಬಾ ಲಕ್ಕಿ ನಂಬರ್ ಸರ್ ನನಗೆ. ಯಾಕಂದ್ರೆ ಇದಕ್ಕಿಂತ ಇದೇನು ಇಂಡಿಯಾ ಪಾಕಿಸ್ತಾನ ವಾರ ಆಯ್ತು ನೋಡ್ರಿ. ವಾರಕ್ಕಿಂತ ಮುಂಚೆ ಫೈನಲ್ ಮ್ಯಾಚ್ ಇದ್ದು 25ನೇ ತಾರೀಕು. 25ನೇ ತಾರೀಕು 100% ನಮ್ಮ RCB ಅಂತಂದ್ರೆ 7 ಬರುತ್ತೆ. ಎಲ್ಲ ಕೂಡಿದ್ರೆ RCB ಅಂದ್ರೆ ಎಲ್ಲ ಕೂಡಿದ್ರೆ, R ಅಂದ್ರೆ 2, C ಅಂದ್ರೆ 3, ಮತ್ತೆ B ಅಂದ್ರೆ 2, ಎಲ್ಲ ಕೂಡಿದ್ರೆ 7 ಬರುತ್ತೆ. 25ನೇ ತಾರೀಕು ಕೂಡ 2+5 7 ಬರುತ್ತೆ. ನಾನು 100% ಅನ್ಕೊಂಡಿದ್ದೆ ಇವತ್ತಿಗೆ 100% 25 ಗೆಲ್ಬೇಕು. 25 ನೆಕ್ಸ್ಟ್ ಜೂನ್ 3 ಅಂತ ಏನಿದೆ, ನಾಳೆ ಅದಕ್ಕೆ ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ದೆ. ಬಟ್ ಏನಂತ ಇನ್ನ ಇದ್ರ ಪ್ರಕಾರ ಸ್ವಲ್ಪ ಹೇಳ್ಬೇಕಂತಂದ್ರೆ, ಆಟಗಾರರು ಅವ್ರ ಪರವಾಗಿತ್ತು ಮ್ಯಾಚ್. ಬಟ್ ಏನಂತಂದ್ರೆ ಲಕ್ ಮಾತ್ರ RCB ಇಲ್ಲ ಸರ್. 2025 ನೋಡಿ, ನಮಗೆ ಬಾನು ಮುಷ್ತಾಕ್ ಅನ್ನೋರಿಗೆ ಬೂಕರ್ ಪ್ರಶಸ್ತಿ ಬರುತ್ತೆ ಕನ್ನಡದವರಿಗೆ. RCBಗೆ ಗೆಲುವು ಬರುತ್ತೆ. ಹೀಗೆ 2025 ಕನ್ನಡದ ಭಾವನೆಗಳಿಗೆ ಬಹಳಷ್ಟು ಸಂಭ್ರಮ ಕೊಟ್ಟ ವರ್ಷ. ತುಂಬಾ ಸರ್. ಹೌದು. ಎಸ್, ಕಟ್ಟ ಕಡೆಯದಾಗಿ ಏನ್ ಹೇಳ್ತೀರಾ ಸರ್? ನೋಡ್ರಿ ಸರ್, ಯಾವತ್ತೂ ಕೂಡ ವಿರಾಟ್ ಕೊಹ್ಲಿ ಕಣ್ಣಲ್ಲಿ ನೀರೇ ಬಂದಿಲ್ಲ. ನಿನ್ನೆ ನೋಡ್ರಿ ಎಷ್ಟು ಕಡೆ ನೀರು ಬಂದಂದ್ರೆ, ನಮ್ ಕರ್ನಾಟಕದ ಒಂದು ದತ್ತಪುತ್ರ ಅಂತ ಏನಂತಾರ ನೋಡ್ರಿ, ಆ ಮಾತಿಗೆ ಒಂದು ನಿಜ ಅರ್ಥ ಕೊಟ್ಟಂಗ ಆಗ್ಬಿಡ್ತು ನೋಡಿ. ಥ್ಯಾಂಕ್ ಯು. ನಮ್ ನಿಜವಾಗ್ಲೂ ಸರ್ ಹೇಳ್ತೀನಿ ಸರ್, ನಮ್ ಕರ್ನಾಟಕದವರೇ ಬೇರೆ ಹಿಂಗ ಆಡಿದ್ರು ಕೂಡ ನೀರ್ ಬರ್ತಾ ಇತ್ತು. ಆದ್ರೂ ನೋಡ್ರಿ ಪಾಪ ಅವ್ರು ಡೆಲ್ಲಿಯವರಾಗಿ ಇಲ್ಲ 18 ವರ್ಷದಿಂದ ನಮ್ ಟೀಮಿಗೆ ಆಡಿ ನೋಡ್ರಿ ನಿನ್ನೆ ಎಷ್ಟು ಕಣ್ಣೀರು ನೋಡಿದ್ರ ಇದ್ರಲ್ಲಿ. ಹೌದು ನೋಡ್ರಿ ಎಷ್ಟು ಅದೊಂದು ಆನಂದ ಬಾಷ್ಪ, ಅದು ಮರೆಯಕ್ಕೆ ಆಗಲ್ಲ. ಎಸ್, ಥ್ಯಾಂಕ್ ಯು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. RCB ಗೆದ್ದು ಬೀಗಿದೆ. 18 ವರ್ಷಗಳ ಕಾಲದ ಮನಸ್ಸಿಗೂ ಮತ್ತು
ನಮ್ಮ ಯೋಚನೆಗೆ ಆದಂತಹ ಗಾಯಕ್ಕೆ ಮುಲಾಮ್ ಸಿಕ್ಕಿದ. ಆ ಸಂಭ್ರಮಕ್ಕೆ ಒಂದು ರೀತಿಯ ಸೀಮೆಯೇ ಇಲ್ಲ. ಸೊ ಅವರು ಬಹಳಷ್ಟು ಪುಳಕಿತರಾಗಿ ಮಾತನಾಡ್ತಾ ಇದ್ರು. ನಿನ್ನೆ ಡೆಲ್ಲಿಲಿ ಇದ್ರಂತೆ, ಟ್ರೈನಲ್ಲಿ ಬರ್ತಾ ಇದ್ರಂತೆ. ಸೊ ಬರೋ ಪ್ರಯಾಣದಲ್ಲೇ ಮೊಬೈಲ್ನಲ್ಲಿ ಮ್ಯಾಚ್ ನೋಡ್ತಾ ಇದ್ರು. ಸೊ ಕಟ್ಟಕಡೆಯ ಘಳಿಗೆಯಲ್ಲಿ ರೋಮಾಂಚನ. ಎಸ್, ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಮ್ಮ ಬಾಯ್ಸ್. ಗೆದ್ದು ಬೀಗಿರುವ ಗೆದ್ದು ಹುಡುಗರು, ನಮ್ಮ ಹುಡುಗರು ಬರ್ತಾ ಇದ್ದಾರೆ. ಬನ್ನಿ ನಾವು ಸ್ವಾಗತ ಮಾಡೋಣ ಕನ್ನಡಿಗರ ಹೃದಯದಿಂದ. ಇದು ಬರೀ IPL ಕಪ್ ಗೆಲುವಲ್ಲ ಅಷ್ಟೇ ಅಲ್ಲ ರೀ, ಇದು ನಮ್ಮ ಹುಡುಗರ ಮೇಲಿನ ನಿಷ್ಠೆಯ ಮಹಾ ಗೆಲುವು. ಭರವಸೆ ಇಟ್ಕೊಂಡಿದ್ವಿ, ಗೆಲ್ಲಿಸಿ ಕೊಟ್ಟವ್ರೆ. 18 ವರ್ಷದಿಂದಲೂ RCB ಬಿಟ್ಟು ಕೊಡದವರು ನಾವು. ಈಗ ಕಪ್ ಗೆದ್ದಿದ್ದೀವಿ, ಇನ್ನು ನಮ್ಮ ಸೆಲೆಬ್ರೇಷನ್ ಹೇಗಿರುತ್ತೆ? ಮೋದಿ ಸ್ಟೇಡಿಯಂನಲ್ಲಿ ರೆಡ್ ಹಾರ್ಟ್ ಆರ್ಮಿಯ ಅಬ್ಬರ. ಮೋದಿ ಸ್ಟೇಡಿಯಂನಲ್ಲಿ ನಮ್ಮ ಹುಡುಗರ ತೂಫಾನು, ಹುಡುಗರ ಅಬ್ಬರ. ಗುಜರಾತ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿದವರು ನಮ್ಮ ಫ್ಯಾನ್ಸ್ಗಳು. ದೇಶದೆಲ್ಲೆಡೆ RCB ವಿಕ್ಟರಿ ಜೋರು ಜೋರು ಬಲು ಜೋರು. ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಮ್ಮ ಬಾಯ್ಸ್ಗಳು. RCB ಗೆಲ್ಲದೇ ಇದ್ದ ಕಾಲಘಟ್ಟದಲ್ಲೇ ನಮ್ಮ ಹುಡುಗರು ಮುಂದೊಮ್ಮೆ ಗೆಲ್ತಾರೆ ಅಂತ ಹೇಳಿನೇ ನಾವು ಸಂಭ್ರಮ ಪಟ್ಟವ್ರು. ಇನ್ನು ಗೆದ್ದ ಮೇಲೆ ಇದು ಬರೀ IPL ಕಪ್ಪಿನ ಗೆಲುವಲ್ಲ. 18 ವರ್ಷಗಳ ಕಾಲ RCB ಅಭಿಮಾನಿಗಳು ಅನುಭವಿಸಿದ ಯಾತನೆ, ಸಂಕಟ, ನೋವು, ಪರಿತಪಿಸುವಿಕೆ, ವಿಲವಿಲ ಒದ್ದಾಟ, ನರಳಾಟ, ಕೂಗಾಟ, ಏನ್ ಕರಿತೀರಿ ಎಲ್ಲ ಕರ್ಕೋಬಹುದು. ಸೊ ಈ ಎಲ್ಲದಕ್ಕೂ ತಿಲಾಂಜಲಿ ಇಟ್ಟು ನರೇಂದ್ರ ಮೋದಿ ಸ್ಟೇಡಿಯಂ, ಗುಜರಾತ್ನ ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ ನಮ್ಮ ಹುಡುಗರು ಅಖಾಡಕ್ಕಿಳಿದಾಗ, ನಮ್ಮ ಹುಡುಗರು ಅಂತಾನೆ ಅತಿ ಸಂಬೋಧನೆ ಮಾಡ್ತೀವಿ, RCBಯ ಹುಡುಗರು ಅಖಾಡಕ್ಕಿಳಿದಾಗ, ಬ್ಯಾಟ್ ಕೈಗೆತ್ತಿಕೊಂಡಾಗ್ಲೂ ಕೂಡ 18 ವರ್ಷಗಳ ಕಾಲ ಕನ್ನಡಿಗರು ಅನುಭವಿಸಿದ ಅವಮಾನವನ್ನು ನೆನೆಸ್ಕೊಂಡ್ರು. ಬೌಲಿಂಗ್ ಮಾಡೋದಕ್ಕೆ ಬಲಗೈಯಲ್ಲಿ ಬಾಲ್ ಎತ್ಕೊಂಡಾಗ್ಲೂ ಕೂಡ ಈ ಬಾರಿ ಕನ್ನಡಿಗರು ಎದೆ ಉಬ್ಬಿಸ್ಕೊಂಡು ನಡೆದಾಡಬೇಕು. ಸೊ ಇದನ್ನೇ ಯೋಚನೆ ಮಾಡ್ಕೊಂಡೆ ಗ್ರೌಂಡಿಗೆ ಇಳಿದಿದ್ದು. ಇನ್ನು
ನಮ್ದೇ 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 ಅಂತ ಹೇಳ್ಕತ್ತಾ ಇದ್ವಿ. ಈ ಬಾರಿ ಕಪ್ಪು ನಮ್ಮದೇ ಆಯ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.